ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬಾಯಲ್ಲಿ ನೀರೂರಿಸುವಂಥ ಚಿಕನ್ ಡ್ರೈ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಅರ್ಧ kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ನೀರು ಸೋಸಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ. ಸೊ ಎಲ್ಲ ಚಿಕನ್ ಪೀಸಸ್ಗೂ ಆ ಉಪ್ಪು, ಖಾರ, ಅರಿಶಿನದ ಪುಡಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ಮಿಸ್ ಮಾಡ್ಕೋಬೇಡಿ ರೆಸಿಪಿನ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಬೇಕು. ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತಲ್ಲ, ಈಗ ಈ ಚಿಕನ್ ರೋಸ್ಟ್ಗೆ ನಾವು ಏನು ಮಸಾಲೆ ಮಾಡ್ಕೊತೀವಿ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಧನಿಯಾ ಬೀಜ ಅಥವಾ ಸಾಂಬಾರು ಬೀಜನ ಹಾಕ್ಕೊಳ್ಳಿ. ಅದಕ್ಕೆ 2 ಏಲಕ್ಕಿ, 1 ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಘಮ 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 ಅಂತ ಅರೋಮ ಬರ್ತಿದ್ರೆ ಸಖತ್ತಾಗಿರುತ್ತೆ. ಅಂದರೆ ಯಾವಾಗ ಅರೋಮ ಬರುತ್ತೆ ಆಗ ಫೈನಲಾಗಿ 1 ಸ್ಪೂನ್ ಜೀರಿಗೆ ಆ್ಯಡ್ ಮಾಡಿಕೊಂಡು ಒಂದು ಸರಿ ಕೈ ಆಡಿಸ್ಬಿಟ್ಟು ಒಲೆನ ಆರಿಸ್ಕೊಳ್ಳಿ. ಅದೇ ಬಿಸಿಲಿ ಜೀರಿಗೆನೂ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಜೀರಿಗೆ ಚೆನ್ನಾಗಿ ಎಲ್ಲ ಹೊಂದ್ಕೊಳುತ್ತಲ್ಲ ಮಸಾಲೆ, ಅದನ್ನ ತಣ್ಣಗಾಗೋಕ್ಕೆ ಬಿಡಿ. ಯಾವಾಗ ಅದು ತಣ್ಣಗಾಗುತ್ತೆ ಆಗ ಅದನ್ನ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಡ್ರೈ ಆಗಿ ಪೌಡರ್ ಮಾಡ್ಕೊಬಿಡಿ. ಪೌಡ್ರು ತುಂಬ ನೈಸಾಗಿ ಮಾಡ್ಕೋಬೇಡಿ, ತುಂಬ ದಪ್ಪಗೂ ಮಾಡ್ಕೋಬೇಡಿ, ಮೀಡಿಯಮ್ ಆಗಿರೋ ಹಂಗೆ ಪೌಡ್ರ್ ಮಾಡ್ಕೊಳ್ಳಿ. ಈಗ ನೋಡಿ, ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸಖತ್ತಾಗಿ ಮುಚ್ಚಳ ತೆಗ್ದಿರೋ ಅರೋಮ ಸೂಪರಾಗಿ ಬರುತ್ತೆ ಕಣ್ರಿ. ಈಗ ಒಂದು ಪ್ಯಾನ್ಗೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು 2 ಹಸಿರು ಮೆಣಸಿನ್ಕಾಯಿ, ಒಂದು 5-6 ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಫ್ರೈ ಆಗುತ್ತಲ್ಲ, ಮೆಣಸಿನ್ಕಾಯಿ ಯಾವಾಗಲೂ ವೈಟ್ ಆಗಬೇಕಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಖಾರ ಎಣ್ಣೆಗೆ ಬಿಟ್ಕೊಳಲ್ಲ. ಸೊ ಇಲ್ಲಿ 2 ಮೆಣಸಿನ್ಕಾಯಿನ ಚೆನ್ನಾಗಿ ನೋಡಿ ಯಾವ ರೀತಿ ವೈಟ್ ಆಗಿದೆಯಲ್ಲ, ಈ ರೀತಿ ರೋಸ್ಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನೆಲ್ಲ ಅದಕ್ಕೆ ಹಾಕ್ಕೊಳ್ಳೋದು. ಚಿಕನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ಬಿಡೋದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊತೈತೆ ಅಂತ. ಕಲರ್ ನೋಡಿದ್ರೆ ಸಖತ್ತಾಗಿದೆ, ಟೇಸ್ಟು ಮತ್ತು ತುಂಬ ಸೂಪರಾಗಿತ್ತು. ಖಂಡಿತ ಟ್ರೈ ಮಾಡಿ. ನೀರನ್ನ ಆ್ಯಡ್ ಮಾಡಬೇಡಿ, ಚಿಕನಲ್ಲಿರೋ ನೀರೇ ಬಿಟ್ಕೊಂಡು ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮಧ್ಯದಲ್ಲಿ 1-2 ಸರಿ ಕೈ ಆಡಿಸಿ ತಳ ಹಿಡಿದ್ರೆ ಕಷ್ಟ ಆಗುತ್ತೆ. ಸೊ ಫೈನಲಾಗಿ ಇನ್ನೊಂದು ಸ್ಪೂನಷ್ಟು ಖಾರದ ಪುಡಿ, ಖಾರದ ಪುಡಿನ ಉಪಯೋಗಿಸಿ ಖಾರದ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ನಾವೀಗ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನ 2 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಈ ಖಾರ ಮತ್ತು ಏನು ಈ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಪುಡಿ ಇರುತ್ತಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಮ್ಯಾರಿನೇಟ್ ಮಾಡುವಾಗಲೂ ಉಪ್ಪು ಹಾಕ್ಕೊಂಡಿದ್ದೀವಲ್ವ. ಇವಾಗ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಈರುಳ್ಳಿನ ಈ ಹಂತದಲ್ಲಿ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಆ ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿಲೂ ನೀರಿರುತ್ತೆ, ಆ ನೀರು ಬಿಟ್ಕೊಂಡು ಚಿಕನ್ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಬೇಯುತ್ತೆ. ಸೊ ಇಲ್ಲಿ ನಾವೆಲ್ಲೂ ಚಿಕನ್ಗೆ ನೀರು ಆ್ಯಡ್ ಮಾಡ್ತಿಲ್ಲ. ಚಿಕನ್ ಡ್ರೈ ರೋಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಈರುಳ್ಳಿ ಎಲ್ಲ ಅದ್ರ ಜೊತೆನೇ ಬೆಂದ್ಕೊಂಡಿದೆ. ಲಾಸ್ಟಿಗೆ ನಿಮ್ಗೆ ಬೇಕು ಅಂದರೆ 1 ಸ್ಪೂನು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ 1-2 ಸರಿ ಕೈ ಆಡಿಸ್ಬಿಟ್ಟು ಇನ್ನೊಂದು 5 ನಿಮಿಷ ಮುಚ್ಚಿಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಯಾವುದೂ ಕಲರ್ ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ, ಅಂದರೆ ಸೂಪರ್ ಟೇಸ್ಟಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.